ಇನ್ಶಾಟ್ ಆ್ಯಪಲ್ಲಿ ಇವಾಗ ರೋಡಲ್ಲಿ ಬಸ್ ಹೋಗೋ ರೀತಿ ವಿಡಿಯೋನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವೆಬ್ಸೈಟ್ ಮೂಲಕ ಈ ರೀತಿ ಖಾಲಿ ಎಂಟಿ ರೋಡ್ ಅಂತ ವಿಡಿಯೋ ಟೈಪ್ ಮಾಡಿ ನಿಮಗೆ ವಿಡಿಯೋ ಸಿಗುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಅದಕ್ಕೆ ಒಂದು ರೋಡ್ಗೆ ಬಸ್ ಬೇಕಲ್ಲ, ಸೊ ಅದನ್ನು ಒಂದು PNG ಬಸ್ ಮತ್ತು ನೆಕ್ಸ್ಟ್ ಅದಕ್ಕೆ ವೀಲ್ ಬೇಕಾಗುತ್ತೆ. ಎಷ್ಟು ಸೆಕೆಂಡ್ ಬೇಕೋ ಅಷ್ಟು ಸೆಕೆಂಡ್ ನೀವು ಅದನ್ನು ಲೇಯರ್ನ ಈ ಕಡೆ ರೈಟಲ್ಲಿ ಹಾಕೋಬೇಕಾಗುತ್ತೆ. ಬಸ್ ಮೂವ್ ಆಗ್ತಾ ಇರೋ ಒಂದು ವಿಡಿಯೋ ನಮಗೆ ಕ್ರಿಯೇಟ್ ಆಗಬೇಕಂದ್ರೆ 2 ವೀಲ್ ಬೇಕಾಗುತ್ತೆ, ಅಥವಾ ಒಂದು ವೀಲನ್ನು ನೀವು PNG ಫೈಲಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಅದೇ ರೀತಿ ಇರೋದನ್ನು ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಇದಕ್ಕೆ ತುಂಬ ಈಸಿ ಆಗುತ್ತೆ. ಬಸ್ನ ವೀಲ್ ಎಷ್ಟಿದೆಯೋ ಅಷ್ಟು ಅಡ್ಜಸ್ಟ್ ಮಾಡಿ ಅಲ್ಲೇ ಅದನ್ನು ಸೆಟ್ ಮಾಡಬೇಕಾಗತ್ತೆ. ಅದನ್ನೇ ಸೇಮ್ ಅದನ್ನು ಕಾಪಿ ಮಾಡಿ ಇನ್ನೊಂದು ವೀಲ್ಗೂ ಅದನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಎಷ್ಟು ದೊಡ್ಡದಿದೆ ವೀಲು ಅದೇ ರೀತಿ. ನಾವು ಬಸ್ನ ಎಷ್ಟು ಲೆಂತಾಗಿ ಇಲ್ಲಿ ಸೆಟ್ ಮಾಡಿರ್ತಲ್ಲ, ಸೇಮ್ ಅದೇ ರೀತಿಯೂ ವೀಲನ್ನು ಅಷ್ಟೇ ಲೆಂತಾಗಿ ಇಟ್ಕೊತಿರ್ಬೇಕಾಗುತ್ತೆ. ಇವಾಗ ಆ ವೀಲ್ಗೆ ಒಂದು ಎನಿಮೇಷನ್ನ ಕೊಟ್ಟರೆ ಯಾವ ರೀತಿ ಒಂದು ಬಸ್ ಮುಂದೆ ಹೋಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು. ಆಮೇಲೆ ಇಲ್ಲಿ ಲೂಪ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ರಿವರ್ಸ್ ಬೇಕಾದರೆ ರಿವರ್ಸ್, ಆಮೇಲೆ ಇವಾಗ ಫ್ರಂಟ್ ಹಂಗೆ ಸ್ಟ್ರೇಟ್ ಹೋಗ್ತಾ ಇರೋದನ್ನು ಅದನ್ನು ಲೂಪಾಗಿ ಸೆಟ್ ಮಾಡಿದರೆ ಅದು ಕಂಟಿನ್ಯೂಯಸ್ ಆಗಿ ಚಾಲ್ತಿ ಇರುತ್ತೆ, ನೋಡ್ತಿರ್ಬೋದು. ಸೊ ನೋಡಿದ್ರಲ್ಲ ಯಾವ ರೀತಿ ಒಂದು ಆ್ಯನಿಮೇಷನ್ ವಿಡಿಯೋನ ಇನ್ಶಾಟ್ ಆ್ಯಪಲ್ಲಿ ಕ್ರಿಯೇಟ್ ಮಾಡೋದು ಅಂತ. ಸೊ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ MB ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.